ಮುಸ್ಲಿಮರನ್ನು ಓಲೈಸುವಂತ ಕೆಲಸವನ್ನ ಮಾಡಲಿಕ್ಕೆ ಹೋಗಿಲ್ಲ. ಹೋಗಿ ಇವರು ಯಾರಾದ್ರೂ ಮುಸ್ಲಿಮರಿಗೆ ನ್ಯಾಯ ಕೊಡ್ತಾರ ಅಂತ ಹೇಳಿದ್ರೆ ಅದು ಇಲ್ಲ. ನಾವು ಬಿಜೆಪಿಯವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಾವು ಇಲ್ಲಿ ನಮ್ಮ ಸಲಾಂ ಅವರ ಪಕ್ಷಕ್ಕೆ ಟಿಕೆಟ್ ಕೊಟ್ಟು ಬಿಜೆಪಿಯಿಂದ ಮುಸ್ಲಿಂ ಬಂಧುಗಳನ್ನ ಗೆಲ್ಲಿಸುವಂತದ್ದು ಅದು ನಾವು ಬಂದಿಲ್ಲ. ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಹೇಳ್ತಾರೆ, ಇವತ್ತು ನೀವೆಲ್ಲ ಗೊತ್ತಿದೆ ಮುಸ್ಲಿಂ ಬಂಧುಗಳಿದ್ದಾರೆ ಆ ಭಾಗದಲ್ಲಿ, ಅಲ್ಲೂ ಅವ್ರಿಗೆ ಕೊಡದೆ ಆಟ ಆಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಓಟ್ ಮಾತ್ರ ಅವ್ರು ಬೇಕು. ಆಮೇಲೆ ಚುನಾವಣೆ ಬಂದಾಗ ಅವ್ರು ಬೇಡ, ಅಂದ್ರೆ ಕಾರ್ಪೊರೇಷನ್ ಚುನಾವಣೆ ಬಂದಾಗ ಬೇಡ, MLA ಚುನಾವಣೆ ಬಂದಾಗ ಮುಸ್ಲಿಂ ಹೋಗಬೇಕು. ಈ ರೀತಿ ಆಲೋಚನೆ ಮಾಡುವಂತವರಿಗೆ ಪಾಠವನ್ನು ಕಲಿಸಬೇಕಾಗಿದೆ ಬಂಧುಗಳೇ. ಇವತ್ತು ತಾವೆಲ್ಲ ತುಂಬಾ ಜನ ಮಹಿಳೆಯಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದದಿಂದ ನಮ್ಮ TLC ಅವರು, ಅಶೋಕ್ ಅವರು, ನಾವು ಒಟ್ಟಿಗೆ ಸೇರಿ ಮೆಟ್ರೋ ಆಗಬೇಕು ಅಂತೇಳಿ ಗಾಂಧಿಪಾಳ್ಯದಲ್ಲಿ ದೇವಸ್ಥಾನ ಆಟ ಇದ್ದು ಗಡ ಗೊತ್ತಿದೆ. ಮೆಟ್ರೋ ಇಂದ ಜಾಗ ಕೊಡಿಸಿ ದೇವಸ್ಥಾನವನ್ನು ಕಟ್ಟಿಸಿ ಮೆಟ್ರೋವನ್ನ ಹೋಗಲಿಕ್ಕೆ ಪ್ರಾರಂಭ ಮಾಡಿಸೋದಕ್ಕೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಬಂದಿದ್ರು. ಅವರು ಬಂದು ಉದ್ಘಾಟನೆ ಮಾಡಿದಂಥದ್ದು ನಮ್ಮ ಮೆಟ್ರೋ ಬಹುಸಂಖ್ಯೆಯಿಂದ ನಮ್ಮ ಆರ್ಮಿ ರೋಡ್ಗಳು ಕೂಡ ಕಾಲೇಜುಗಳು ಕೂಡ ಇವತ್ತು ಆಗಿದೆ ಬಂದಿವೆ. ಲಕ್ಷಾಂತರ ಜನ ಇವತ್ತು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಕೇಂದ್ರದ ಅನುದಾನ ಇವತ್ತು ಮೆಟ್ರೋ ಮೂಲಕ ಜನಗಳನ್ನು ತಲುಪಿಗೆ ಬಂದಿವೆ. ಇವತ್ತು ಶೋಭಾ ಜಗದೀಶ್ ಅವರು ನಮ್ಮ ಮಟ್ಟಿಗೆ ಬಂದಿದ್ದಾರೆ. ಹಿಂದೆ ತಮ್ಮೆಲ್ಲ ಗೊತ್ತಿದೆ, ಇಲ್ಲಿ 9 ಜನ ಕಾರ್ಪೊರೇಟರ್ ಇದ್ರು. ಅದರಲ್ಲಿ 8ಕ್ಕೆ 8 ಬಿಜೆಪಿ ಇತ್ತು. ಒಂದು ನಮ್ಮ ಶೋಭಾ ಜಗದೀಶ್ ಅವರು ಕೂಡ ಗೆದ್ದಿದ್ರು. ಇವತ್ತು ಶೋಭಾ ಜಗದೀಶ್ ಅವರು ಕೂಡ ನಮ್ಮೊಟ್ಟಿಗೆ ಬಂದ ಮೇಲೆ ಇಲ್ಲಿ ಕಾಂಗ್ರೆಸ್ ಮುಕ್ತ ಆಗಿದೆ, ಕಾಂಗ್ರೆಸ್ ಖಾಲಿ ಆಗಿದೆ ಬಂದಿಲ್ಲ. ಇದ್ಯಾವ ಕಾಂಗ್ರೆಸ್ ಉಳಿದಿಲ್ಲ. ಇನ್ನು ಅನೇಕರು ಕೂಡ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಗೆ ಬರಲಿಕ್ಕೆ ಈಗಾಗಲೇ 24 ಜನ ರೆಡಿ ಇದ್ದಾರೆ. ನಿಮಗೆಲ್ಲ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಂದಿವೆ. ಇವತ್ತು ಮಗಮನಪಾಳ್ಯದಲ್ಲಿ ಜಗದೀಶ್ ಅವರನ್ನು ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ಅನೇಕ ಕಿರಿಕಿರಿಗಳನ್ನು ಮಾಡುವಂತ ಪ್ರಯತ್ನ ಮಾಡಿ ಜಗದೀಶ್ ಅವರಿಗೆ ದಿನಾವಧಿ ನೀವು ಹೋಗ್ಬೇಡಿ ಎಲ್ಲ ಮಾತನಾಡಿಲ್ಲ. ಆದರೆ ಮೋದಿಜಿ ಅವರ ಒಂದು ಅಭಿವೃದ್ಧಿ, ನಾವು ಮತ್ತು ಅಶೋಕ್ ನಮ್ಮ TLC ಅವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇವತ್ತು ಅವರ ಮಟ್ಟಿಗೆ ಬಂದಿದ್ದಾರೆ. ಅವ್ರು ಯಾವತ್ತೂ ಕೂಡ ಭಗವಂತ ಒಳ್ಳೆ ಮಾಡ್ತಾರೆ, ಪಕ್ಷ ಕೂಡ ಅವರ ಜೊತೆ ಯಾವತ್ತೂ ಕೂಡ ನಿಲ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಂದಿದ್ದಾರೆ. 72 ಕಾರ್ಪೊರೇಟರ್ ಮಾಡ್ತೀವಿ ಈ ಝೋನ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ಎಲೆಕ್ಷನ್ ಮಾಡ್ತಾರೋ ಇಲ್ಲ, ಈ ಭಯ ನೋಡಿದ್ರೆ ಅವರಿಗೆ ಜನಗಳು ಬೆಂಗಳೂರಲ್ಲಿ ಓಟ್ ಹಾಕಲ್ಲ ಕಾಂಗ್ರೆಸ್ ಅವರಿಗೆ. ಒಂದು ಕಡೆ ಗುಡ್ಡಿಗಳು, ಇನ್ನೊಂದು ಕಡೆ ನಮ್ಮ ಹಿಂದೂಗಳ ಭಾವನೆಗೆ ಪ್ರಕಟವಾದಂತೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂಥದ್ದು ಇರ್ಬೋದು, ಬೆಂಗಳೂರನ್ನು 5 ಭಾಗವಾಗಿ ಮಾಡುವಂಥದ್ದು, ಮತ್ತು ಕರೆಂಟ್ ಕೂಡ ಕೊಡ್ತಾ ಇಲ್ಲ. ಮನೆಯನ್ನು ಕಟ್ಟಿರುವಂತವರಿಗೆ, ಬಿಲ್ಡಿಂಗ್ ಕಟ್ಟಿರುವಂತವರಿಗೆ ಕರೆಂಟ್ ಕೂಡ ಕೊಡ್ತಾ ಇಲ್ಲ. ನೀವೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಅನೇಕ ಕಟ್ಟಡಗಳು ನಿಂತುಕೊಂಡಿವೆ, ಅನೇಕ ಕಟ್ಟಡ ಕಾರ್ಮಿಕರು ಕೆಲಸ ಹಿಂದೆ ಆಗ್ತಾ ಇದ್ದಾರೆ ಬಂದಿವೆ. ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಏನು ನೀವಾದ್ರೂ ಮಾತಾಡ್ರಿ, ನಮ್ಮ ಮನೆಯನ್ನು ಕಟ್ಟೋದಕ್ಕೆ ಯಾಕೆ ನಿಲ್ಲಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಬಂಧುಗಳೇ. ನಾನು ಇವತ್ತು ಈ ವೇದಿಕೆ ಮೂಲಕ ಬರೀ 3 ವಾರ್ಡ್ ಕಡೆಯಿಂದ ಜನ ಕಳಿಸಿರುವಂಥದ್ದು. 20 ವಾರ್ಡ್ ಏನಾದರೂ ಬೊಮ್ಮನಹಳ್ಳಿ ಭಾಗದಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ಆದರೆ 20 ಗೆಲ್ತವೆ. ಒಂದೇ ಒಂದಲ್ಲ, 20 ಗೆಲ್ತವೆ. ಈ ಭಾಗದಲ್ಲಿ ದಕ್ಷಿಣದಲ್ಲಿ 72 ವಾರ್ಡ್ ಇದೆ. ಅದರಲ್ಲಿ 55ಕ್ಕಿಂತ ಹೆಚ್ಚು ವಾರ್ಡ್ಗಳೆಲ್ಲ ಭಾರತೀಯ ಜನತಾ ಪಾರ್ಟಿ ಗೆದ್ದು ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿರೋ ಬಂದಿದ್ದಾರೆ. ಇವತ್ತು ಬೆಂಗಳೂರು ಅಂತ ಹೇಳಕ್ ಹೋಗಿದ್ದಾರೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಮಾತನ್ನು ಹೇಳ್ತಾರೆ. ಅಶೋಕ್ ಹೇಳ್ತಾರೆ ದಿನನಿತ್ಯ ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಗುಡ್ಡಿಗಳ ಬೆಂಗಳೂರು ಅನ್ನೋ ಮಾತನ್ನ ಅಶೋಕ್ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ. ಬಂಧುಗಳು, ಇವತ್ತು ಬೆಂಗಳೂರಿಗೆ ಇನ್ವೆಸ್ಟ್ ಮಾಡಕ್ಕೆ ಬಂದಿರುವಂತ ಅನೇಕ ಕಂಪನಿಗಳು ಇವತ್ತು ವಾಪಸ್ ಹೋಗ್ತಾ ಇದೆ. ಅವರು DK ಶಿವಕುಮಾರ್ ಹೇಳಿದ್ರು ವಾಪಸ್ ಹೋಗಿ ಪರವಾಗಿಲ್ಲ ಅಂತ. ಅಂದ್ರೆ ಇನ್ವೆಸ್ಟ್ ಕರ್ನಾಟಕ ಬನ್ನಿ ಅಂತ ಕರೀತಾರೆ. ಒಂದು ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳಿದ್ರೆ ವಾಪಸ್ ಹೋಗಿ ಅನ್ನೋ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಗುಂಡಿ ಮುಚ್ಚುವಂತ ಯೋಗ್ಯತೆ ಕೂಡ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಂದಿದೆ. ಈ ಒಂದು ಸಭೆ ಆದಮೇಲೆ ಮುಂದಿನ ವಾರದಲ್ಲಿ ಕಾಂಗ್ರೆಸ್
ಸ್ವಂತ ಹಣದಿಂದ ಆಗಲಿ ಗುಂಡಿ ಮುಚ್ಚುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಲಾಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಪ್ರತಿ ರಸ್ತೆಯ ಗುಂಡಿಗಳನ್ನ ಬಿಜೆಪಿ ಮುಚ್ಚುತ್ತದೆ ಜನಗಳ ಸಹಕಾರದಿಂದ. ಯಾಕಂದ್ರೆ ಇವರು ನನ್ನ ಹತ್ರ ತೆರಿಗೆ ಕಳಿಸಿಕೊಂಡು ನಮ್ಗೆ ಯಾಮಾರಿಸುವಂತ ಕೆಲಸವನ್ನ ಕಾರ್ಪೊರೇಷನ್ ಮಾಡ್ತಾ ಇದ್ದಾರೆ ಮತ್ತೆ ಸರ್ಕಾರನೂ ಮಾಡ್ತಾ ಇದೆ. ಬಂದರು ಕಾರ್ಪೊರೇಷನ್ ಅಲ್ಲಿ ಹಾಕಿರುವಂತಹ ಟ್ಯಾಕ್ಸ್ಗಳು ಈ ಮನೆಗಳು ಪಾಪ ಕಟ್ಟಿರುವಂತವರು ಟ್ಯಾಕ್ಸ್ ಕಟ್ಟಕ್ಕೆ ಸಾಧ್ಯ ಇಲ್ಲ. ಮನೆಯನ್ನು ಹರಾಜು ಹಾಕುವಂತ ಪರಿಸ್ಥಿತಿಗೆ ತಂದಿದ್ದಾರೆ. ಒಂದ್ ಕಡೆ ಬಿಲ್ಡಿಂಗ್ ಕಟ್ಟಿದ್ರೆ ಕರೆಕ್ಟ್ ಕೊಡಲ್ಲ, ಇನ್ನೊಂದು ಕಡೆ ಟ್ಯಾಕ್ಸ್ಗಳು ಜಾಸ್ತಿ, ಕಸ ಎತ್ಕೊಳ್ಳೋದ್ರೆ ಅದಕ್ಕೂ ಟ್ಯಾಕ್ಸ್, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿ ಇವತ್ತು ಜನಗಳ ರಕ್ತವನ್ನ ಹೀರುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಬಂಧುಗಳೇ, ನಿಮ್ಗೆಲ್ಲ ಕೂಡ ಗೊತ್ತಿದೆ ಬಂಧುಗಳೇ, ಹಿಂದೆ ಲಿಂಗಾಯತ ಧರ್ಮವನ್ನ ಮಾಡ್ತೀನಿ ಅಂತ ಹೋದಂತವರು ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಅಧಿಕಾರವನ್ನು ಕಳ್ಕೊಂಡ್ರು. ಮತ್ತೆ ಇವತ್ತು ಜಾತಿ ಗಣತಿಗೆ ಅವರು ಕೈಯನ್ನು ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಜನ, ಕರ್ನಾಟಕದ ಜನ ಅವ್ರಿಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತಾ ಇರ್ಬೋದು. ಯಾರಪ್ಪ ಕೇಳಿದ್ರು ಮನೆಗೆ ಬಂದು ಒಂದು ಜಾತಿ ಮಾಡಿ ನಾವು ಎಷ್ಟು ಜನ ಇವೆಲ್ಲ ನೋಡಿ ಅಂತ ಅವ್ರು ಹೇಳ್ತಾರೆ. ನೀವೆಲ್ಲ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಬಂಧುಗಳೇ, ಅವ್ರು ಕೇಳುವಂತ 50 ಪ್ರಶ್ನೆ ನೀವೇನಾದ್ರೂ ಉತ್ತರ ಕೊಟ್ಬಿಟ್ರೆ, ನೀವೇನಾದ್ರೂ ಅವರು ಹೇಳಿದ್ರೆ OTP ಕೊಟ್ರೆ ನಿಮ್ಗೆ ಇರುವಂತ ರೇಷನ್ ಕಾರ್ಡ್ ಕೂಡ ತೆಗೆದಾಕ್ಬಿಡ್ತಾರೆ. ಅವರು ಚೆನ್ನಾಗಿ ಮಾತಾಡ್ಕೊಳ್ಳಿ. ಕೊಡ್ತೀರಾ? ನೀವೆಲ್ಲ ಕೊಡ್ತೀರಾ ಅವ್ರಿಗೆ? ದಯವಿಟ್ಟು ಕೊಡಕ್ ಹೋಗ್ಬೇಡಿ. ಏನಾಗಲ್ಲ ಅವ್ರು ಕೊಡಲಿದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಇರುವಂತ ಅಕೌಂಟ್ ನಂಬರ್ ಹೇಳ್ಬೇಕಂತೆ, ನಮ್ಮ ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ರೇಷನ್ ಕಾರ್ಡು, ನಮ್ಮ ಮನೆಯಲ್ಲಿ ಟೆಲಿಫೋನ್ ಇದೆಯಾ, ಟಿವಿ ಇದೆಯಾ, ಕಾರ್ ಇದೆಯಾ, ಸ್ವಂತ ಮನೆಯ, ಬಾಡಿಗೆ ಮನೆಯ, ಇವೆಲ್ಲ ಕೇಳಿದ್ರೆ ಎಷ್ಟು ಟಿವಿ ಅತಿಥಿ ಅಶೋಕನ ಅಂತ ಹೇಳ್ತಾ ಇದ್ದೀವಿ. ಹುಷಾರು ಮಂಗಳಸೂತ್ರ ಕೂಡ ಕಿತ್ಕೊಂಡು ಹೋಗ್ತಾರೆ ಅಂತ ಒಡವೆ ಪಾಪ ಏನಾದ್ರು ಟಿವಿ ಹೋದೆ ಮತ್ತೆ ತಾಳಿ ಅದನ್ನು ಕೂಡ ಲೆಕ್ಕ ತಗೊಳ್ತಾರೆ ಅಂದ್ರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಯೋಚನೆ ಮಾಡುತ್ತೆ. ಯಾವುದೇ ಕಾಲಕ್ಕೂ ಕೂಡ ನೀವು ಅವರು ಬಂದಾಗ ಒಂದೇ ಮಾಹಿತಿ ಹೇಳಬೇಕು, ಈ ದೇಶದ ಪ್ರಜೆ ನಾವೆಲ್ಲ ಇಲ್ಲಿರುವಂತವ್ರು ಅಷ್ಟೇ. ಅವರಿಗೆ ಇದು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವ್ರು ಅದನ್ನು ತಗೊಳ್ಳಿ. ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಮತ್ತು ಬೇರೆ ಗಣತಿಯನ್ನ ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂತದ್ದಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಇಲ್ಲ. ಕಾಂಗ್ರೆಸ್ ಮಾಡ್ತಾರಂತ ಈ ಜಾತಿ ಗಣತಿಗೆ ಯಾವುದೇ ರೀತಿಯಾದಂತಹ ಮಾನ್ಯತೆ ಇಲ್ಲ.